ಇದುವರೆಗೂ ಕಳೆದ 20 ವರ್ಷಗಳಿಂದ ನಾವು ನಗೆ ಹಬ್ಬ ಶುರು ಮಾಡಲಾಗಿಲ್ಲ ನಮಗೆ ನಿರಂತರವಾಗಿ ಕಾರ್ಯಕ್ರಮ ಕೊಟ್ಕೊಂಡು ಬಂದಿರೋದು ಕೇಶವಮೂರ್ತಿಯವರು, ಅವ್ರ ಗೆಳೆಯರು, ಶಿವರಾಜು ಎಲ್ಲರೂ. ಆದರೆ ಇವತ್ತು ಲೊಕೇಶನ್ ಚೇಂಜ್, ಈ ಜಾಗದಲ್ಲಿ ಮಾಡ್ತಾ ಇರೋದು ಇದೇ ಮೊದಲನೇ ಸಲ. ಇವತ್ತು ನಮ್ಮ ತಂಡದ ಎಲ್ಲ ಕಲಾವಿದರು ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಏನಾಯಿತು ಅಂದರೆ ಗಿಚ್ಚಿ ಗೆಲಿಗಿಲಿನೂ ಇದೆ, ಇನ್ನೊಬ್ಬರು ಬರಬೇಕು. ಅದಕ್ಕೆ ಅಲ್ಲಿವರೆಗೂ ಮ್ಯೂಸಿಕ್ ಪ್ಲೇ ಮಾಡಿದ್ವಿ, ಆದರೂ ಬಂದಿಲ್ಲ. ಸೊ ಬಂದಾಗ ಒಂದು ಚಪ್ಪಾಳೆ ಹೊಡೀರಿ ಅವರಿಗೆ. ಅವ್ರು ಇನ್ನೊಂದು 2 ನಿಮಿಷದಲ್ಲಿ ಬರ್ತಾ ಇದ್ದಾರೆ. ಅವರು 8 ನಿಮಿಷ ದೂರದಲ್ಲಿ ಇದ್ದೀನಿ ಅಂತ ಹೇಳಿದ್ರು. GPS ನಂಬ್ಕೊಂಡ್ರೆ ಅದೆಲ್ಲ ಆಗಲ್ಲ. ಸೊ ನಾವು ಶುರು ಮಾಡ್ತೇವೆ. ನಾನು ನಿಮಗೆ ಒಂದು ವಿಷಯ ಹೇಳಬೇಕು ನಿಮ್ಗೆಲ್ಲರೂ. ಈಗ ನಾವು 20 ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ನನಗೊಂದು ಬೇಜಾರು ಏನಂದರೆ ಆ ಕೇಶವಮೂರ್ತಿಯವರು ಕೂದಲು ಹಂಗೆ ಇದೆ ನೋಡಿ. ನಮ್ಗೆಲ್ರಿಗೂ ಹಂಗೆ ಇತ್ತು. ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನೋಡಿ. ನಾನು ಒಂದ್ಸಲ ಕೇಳಿದೆ ಕೇಶವಮೂರ್ತಿ ಸರ್, ನಮಗೂ ಸ್ವಲ್ಪ ಹೇಳಿ ಯಾವ ಎಣ್ಣೆ ಹಾಕ್ತೀರಾ? ನಾವು ಹಾಕ್ತೀವಿ ಎಣ್ಣೆ, ಆದರೆ ನಮ್ಮ ಕೂದಲು ಉದುರೋಗ್ತಾ ಇದೆ. ಇಲ್ಲ ರಿಚರ್ಡ್, ಆ ಎಣ್ಣೆ ಎಲ್ಲ ಹಾಕಿದ್ರೆ ಕೂದಲು ಉಳಿಯಲ್ಲ. ನಮ್ಮಮ್ಮ ನಾನು ಚಿಕ್ಕವರಿರ್ಬೇಕಾದ್ರೆ ಕೈ ಎಣ್ಣೆ ಅಂದ್ರೆ ಮೇಲೆ ಹಳೆ ಎಣ್ಣೆ, ಅದನ್ನು ಚೆನ್ನಾಗಿ ತಿಕ್ಕಿ ನನಗೆ ಯಾವಾಗಲೂ ಎಣ್ಣೆ ಹಾಕಿ ಸ್ನಾನ ಮಾಡಿಸೋರು. ಅದಕ್ಕೆ ಕೂದಲು ಹಂಗೆ ಇದೆ. ಇನ್ನೊಂದು ವಿಶೇಷ ಏನಂದರೆ, ನೀವು ನೋಡಿದ್ರೆ ಕೇಶವಮೂರ್ತಿಗಳಿಗೆ ಕೋಪ ಬರಲ್ಲ ಸಾಮಾನ್ಯ. ಅದು ಈ ಕೈ ಎಣ್ಣೆದು ಪ್ರಭಾವ. ಅದು ತಂಪಲ್ಲ, ಚೆನ್ನಾಗಿ ಉಜ್ಜಿದ್ರೆ ತಂಪಾಗಿರುತ್ತೆ. ಅದಕ್ಕೆ ಅದನ್ನು ನಾನು ಇವತ್ತು ಕೇಳಿದೆ. ಹೌದು ಸರ್ ಹಾಗೇ ಇದೆ. 3 ಜನಕ್ಕೆ ನಮ್ಮ ಅಮ್ಮನಿಗೆ ಹೇಳಬೇಕಿತ್ತು, ಇವಾಗ ಹೇಳೋಕ್ಕಾಗುತ್ತೆ ಆಗೋದು. ಆದ್ದರಿಂದ ನನಗೆ ಕೋವಿಡ್ ಆದಮೇಲೆ ಬಹುಶಃ ನಾವು ಕಾರ್ಯಕ್ರಮ ಮಾಡಲಿಲ್ಲ. ಇವತ್ತು ಮಹಾಗಣಪತಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಪ್ರಾರ್ಥನೆ ಗೀತೆ ಯಾವುದು ಮಾಡೋದು ಅಂತ ನಾವು ಮಾತಾಡ್ಕೊಂಡ್ವಿ. ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಬೆಂಗಳೂರಲ್ಲಿ ಈ ಏರಿಯಾ ಸ್ವಲ್ಪ ಪರವಾಗಿಲ್ಲ ಬಿಡಿ. ಆ ವಿಲ್ಸನ್ ಗಾರ್ಡನ್ ದಾಟ್ತಿದ್ದಂಗೆ ಕನ್ನಡದಲ್ಲಿ ಮಾತಾಡಿದ್ರು ಒಂಥರ. ನಮ್ಮ ಜನ ಏನು ಗೊತ್ತಾ, ಬರ್ತದೇ ಇಲ್ವಾ, ಇಂಗ್ಲೀಷಲ್ಲೇ ಮಾತಾಡಬೇಕು, ಕೈ ತೋರಿಸಿ ಅವಲಕ್ಷಣ. ನಮ್ಗೆ ಬರೋ ಭಾಷೆನೇ ನಾವು ಮಾತಾಡಬೇಕು. ಆದರೂ ಕೂಡ ಅವನು ಹಿಂದಿಲಿ ಮಾತಾಡ್ತಾನೆ, ಇಂಗ್ಲೀಷ್ ಮಾತಾಡ್ತಾನೆ, ಮಾರಿಟ್ಟು ಆ ಥರ ಎಲ್ಲ ಎಡವಟ್ಟು ಮಾಡ್ಕೋತೀವಿ. ಆ ಥರ ಎಡವಟ್ಟು ಮಾಡ್ಕೊಂಡಿದ್ದ ಬಗ್ಗೆ ಇಂದ ನಮ್ಮ ಗೆಳೆಯರು ಒಂದು ಹಾಳು ಬರ್ತಿದ್ದಾರೆ. ಅದರಿಂದ ಸೊ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಆ ಪ್ರಾರ್ಥನೆ ಶುರು ಮಾಡ್ತಾ ಇದ್ವಿ. ಜೋರಾಗಿ ಅವಾಗ ಚಪ್ಪಾಳೆ ಹೊಡಿತಾ ಇದೆ. ನೀ ಯಾಕಿಲ್ಲ ಪುಟ್ಟಂಜ